ನಮಸ್ಕಾರ ಸ್ನೇಹಿತರೆ, ಗಾಯತ್ರಿ ಕಿಚನ್ಗೆ ನಿಮಗೆಲ್ಲ ಸ್ವಾಗತ. ಇವಾಗ ಶ್ರಾವಣ ಮಾಸ ಹಬ್ಬಗಳ ಸಾಲೆ ಇದೆ ಅಲ್ವಾ. ಇವಾಗ ಈ ಟೈಮಲ್ಲಿ ನಾವು ಹವ್ಯಕರು ಅಡಿಗೆಯಲ್ಲಿ ಹೆಚ್ಚಾಗಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ಬಳಸೋದಿಲ್ಲ. ಈರುಳ್ಳಿ ಬೆಳ್ಳುಳ್ಳಿಯನ್ನು ಬಳಸದೇ ಇವತ್ತು ನಾನು ಪೂಜೆಗೆ ನೈವೇದ್ಯಕ್ಕೆ ಏನು ಮಾಡಿದ್ದೆ ಅನ್ನೋದನ್ನು ಇವತ್ತು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಅದರಲ್ಲೂ ಈ ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ತಿನ್ನೋದಕ್ಕಂತೂ ಸಖತ್ತಾಗಿರುತ್ತೆ. ಯಾವ ಟೈಮಲ್ಲಿ ಕೊಟ್ಟರು ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಇವತ್ತಿನ ವ್ಲಾಗ್ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ನಾನು ಸತ್ಯನಾರಾಯಣ ಪೂಜೆ ದಿವಸ ಅಂಬೊಡೆ ಮಾಡಿದ್ದೆ. ಅದು ಮಕ್ಕಳಿಗೆ ಮತ್ತು ಯಜಮಾನರಿಗೆಲ್ಲ ಮತ್ತು ತಿನ್ನಬೇಕು ಅಂತ ಅನಿಸಿತ್ತು. ಅಷ್ಟಿರಲಿಲ್ಲ, ಖಾಲಿ ಆಗಿಬಿಡ್ತು ಬೇಗ. ತುಂಬ ಚೆನ್ನಾಗಾಗಿತ್ತು. ಅದಕ್ಕೆ ಇವತ್ತು ವೈಭವಲಕ್ಷ್ಮಿ ಪೂಜೆಗೂ ಕೂಡ ನೈವೇದ್ಯಕ್ಕೆ ಅದನ್ನೇ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಕಡಲೆಬೇಳೆನ ಉದ್ದ ಲೋಟದಲ್ಲಿ 2 ಲೋಟದಷ್ಟು ತೊಗೊಳ್ತಾ ಇದ್ದೀನಿ. ನಾನು ಸತ್ಯನಾರಾಯಣ ಪೂಜೆ ದಿವಸ ಮಾಡಿದ್ದೆ. ಆವಾಗ ತುಂಬ ಚೆನ್ನಾಗಿತ್ತು ಮತ್ತು ಬೇಕು ಅಂತ ಹೇಳ್ತಾಯಿದ್ರು. ಮನೇಲೆಲ್ಲ ಖಾಲಿ ಆಗಿಬಿಟ್ಟಿತ್ತು. ಅದಕ್ಕೆ ಇವತ್ತು ಕೂಡ ಪೂಜೆಗೆ ಇದನ್ನೇ ಮಾಡೋಣ ಅಂತ ಅಂದ್ಕೊಂಡು ಇವಾಗ ಕಡಲೆಬೇಳೆನ ಒಂದು ಸರಿ ಕ್ಲೀನಾಗಿ ತೊಳೆದು ನೀರು ಹಾಕ್ಕೊಂಡು ಇವಾಗ ಕಡಲೆಬೇಳೆನ ಕ್ಲೀನಾಗಿ ತೊಳೆದಿದ್ದಾಯಿತು. ಇದಕ್ಕೆ ನೀರು ಹಾಕಿ ನೆನೆಸಿಟ್ಕೊಳ್ಳೋಣ. 1 ಗಂಟೆಗಳ ಕಾಲ ನೆನೆಸಿದ್ರೆ ಸಾಕು. ಜಾಸ್ತಿ ಹೊತ್ತು ನೆನೆಸ್ಕೋಬಾರ್ದು. 1 ಗಂಟೆ ನೆನೆದ್ರೆ ಆಮೇಲೆ ನಾವು ಚಟ್ಟಂಬೊಡೆ ಮಾಡ್ಕೋಬೋದು. ಚಟ್ಟಂಬೊಡೆಗೆ ಕಡಲೆಬೇಳೆ ನೋಡಿ ಇಷ್ಟು ನೆನೆದಿದ್ರೆ ಸಾಕು, ಇನ್ನು ಜಾಸ್ತಿ ನೆನಿಬಾರ್ದು. ಇವಾಗ ಕಾಯಿ ಹೊಡ್ಕೊಳ್ಳೋಣ. ಮೊದಲು ಕಾಯಿ ಹುರಿದು ಹಸಿ ಕಾಯಿ ತುರಿನ ಹೆರ್ಕೊಂಡ್ಬಿಡ್ತೀನಿ. ಕಾಯಿಗೆ ನಾವು ನೀರು ಹಾಕಿಬಿಟ್ಟು ಒಡೆಯೋದ್ರಿಂದ ಸರಿಯಾಗಿ ಮಧ್ಯಭಾಗದಲ್ಲಿ ಕಾಯಿ ಒಡೆಯುತ್ತೆ ಮತ್ತು ಒಡೆಯೋದು ಕೂಡ ತುಂಬ ಸುಲಭ. ನೋಡಿ, ಕರೆಕ್ಟಾಗಿ ಮಧ್ಯದಲ್ಲಿ ಈ ರೀತಿ ಒಡೆಯುತ್ತೆ ಕಾಯಿ. ಇವಾಗ ಕಾಯಿ ಹೆರ್ಕೊಳ್ತೀನಿ. ಆಂಬೊಡೆಗೆ ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನ ಕ್ಲೀನಾಗಿ ತೊಳೆದಿಟ್ಕೊಂಡಿದ್ದೀನಿ. ಹಾಗೆ ಪುದೀನ ಕೂಡ ಕ್ಲೀನಾಗಿ ತೊಳೆದಿಟ್ಕೊಂಡಿದ್ದೀನಿ. ಹಸಿ ಶುಂಠಿ ಕ್ಲೀನಾಗಿ ತೊಳೆದು ಸಿಪ್ಪೆ ತೆಗೆದು ಇಷ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 1 ಇಂಚ್ಗಿಂತ ಸ್ವಲ್ಪ ಜಾಸ್ತಿ ಇದೆ. ಕರಿಬೇವಿನ ಸೊಪ್ಪು ಸ್ವಲ್ಪ, ಆಮೇಲೆ 10-12 ಹಸಿಮೆಣಸಿನ್ಕಾಯಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ತೊಗೊಳ್ಳಿ. ನಾನಿಲ್ಲಿ 10 ತೊಗೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಇಂಗು, ಹಸಿ ಕಾಯಿ ತುರಿ. ಇವಾಗ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಮಿಕ್ಸಿ ಜಾರಿಗೆ ನೆನೆಸಿಟ್ಕೊಂಡಂಥ ಕಡಲೆಬೇಳೆನ ಹಾಕ್ಕೊಳ್ತೀನಿ. ಸ್ವಲ್ಪನೇ ಹಾಕ್ಕೊಂಡು ತರಿಯಾಗಿ ರುಬ್ಕೋಬೇಕು. ಜಾಸ್ತಿ ಹಾಕ್ಕೊಂಡ್ಬಿಟ್ರೆ ಒಂದು ಕಡೆ ತರಿ ಇರುತ್ತೆ, ಒಂದು ಹಾಗೆ ಇಡೀದೇ ಇರುತ್ತೆ, ಚೆನ್ನಾಗಾಗಲ್ಲ. ಹಾಗೆ ಕೊತ್ತಂಬರಿ ಸೊಪ್ಪು, ಪುದೀನ, ಹಸಿಮೆಣಸಿನ್ಕಾಯಿ, ಕರಿಬೇವು, ಹಸಿ ಶುಂಠಿ, ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಅದು ಕೂಡ ಈಗ ರುಬ್ಬುವಾಗಲೇ ಹಾಕ್ಕೊಂಡ್ಬಿಡ್ತೀನಿ. ಇವಾಗ ನಾನು ಮಿಕ್ಸಿ ಹಾಕಿರೋ ಸೌಂಡ್ ಕೇಳಿಸ್ಕೊಂಡ್ರಲ್ಲ, ಆ ರೀತಿ ಉಲ್ಟಾ ತಿರ್ಸ್ಕೋಬೇಕು. ಜಾಸ್ತಿ ಹೊತ್ತು ಮಿಕ್ಸಿ ಹಾಕ್ಕೋಬಾರ್ದು, ನುಣ್ಣಗಾಗ್ಬಿಡುತ್ತೆ, ಆವಾಗ ಚೆನ್ನಾಗಾಗಲ್ಲ. 1-2 ಸರಿ ತಿರ್ಸ್ಕೊಂಡ್ರೆ ಸಾಕು, ತರಿ ಆಗಲಿ ಅಷ್ಟೇ. ಹಾಗೆ ಇದನ್ನು ರುಬ್ಕೊಳ್ಳುವಾಗ ಸ್ವಲ್ಪನೂ ನೀರು ಹಾಕ್ಕೋಬಾರ್ದು, ಹಾಗೇ ರುಬ್ಕೋಬೇಕು. ಸ್ವಲ್ಪನೇ ತರಿಯಾಗಿ ರುಬ್ಕೊಂಡಿದ್ದೀನಿ. ಇದಕ್ಕೆ ರುಬ್ಕೊಳ್ಳುವಾಗಲೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಇವಾಗ ಹಸಿ ಕಾಯಿ ತುರಿಯನ್ನು ಸೇರಿಸ್ಕೊಳ್ಳೋಣ. ಹಸಿ ಕಾಯಿ ತುರಿ ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚಿಕ್ಕ ಬೌಲಲ್ಲಿ 1 ಬೌಲಷ್ಟು ಹಸಿ ಕಾಯಿ ತುರಿನ ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಕಾಯಿ ತುರಿ ಹಾಕ್ಕೊಂಡಿದ್ದೀನಿ.
ಹಬ್ಬ ಹರಿದಿನಗಳಲ್ಲಿ ನಾವು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ತಿನ್ನಲ್ಲ. ಬೇರೆ ಟೈಮಲ್ಲಿ ಆದರೆ ಈರುಳ್ಳಿ ಬೆಳ್ಳುಳ್ಳಿ ಕೂಡ ಇದಕ್ಕೆ ಸೇರಿಸ್ಕೋಬಹುದು. ರುಬ್ಕೊಳ್ಳುವಾಗ ಬೆಳ್ಳುಳ್ಳಿ ಹಾಕ್ಕೋಬಹುದು, ಆನಂತರ ಈರುಳ್ಳಿನ ಚಿಕ್ಕದಾಗಿ ಹೆಚ್ಕೊಂಡ್ಬಿಟ್ಟು ಕೂಡ ಹಾಕ್ಕೋಬಹುದು. ಇದು ಕೂಡ ತುಂಬಾನೇ ರುಚಿಯಾಗಿರುತ್ತೆ. ಶುಂಠಿ ಒಳ್ಳೆ ಘಮ ಕೊಡ್ತಾ ಇರುತ್ತೆ, ಹಸಿಮೆಣಸಿನ ಖಾರ ಸಿಗ್ತಾ ಇರುತ್ತೆ, ನಂತರ ಪುದೀನ ಹಾಕಿರ್ತೀವಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು ಎಲ್ಲ ಹಾಕಿರ್ತೀವಲ್ಲ, ಇಂಗು ಎಲ್ಲವೂ ನೋಡಿ ಒಳ್ಳೆ ಘಮ ಘಮ ಅಂತ ಪರಿಮಳ ಬರ್ತಾ ಇದೆ. ಈ ರೀತಿ ಗಟ್ಟಿಯಾಗಿರ್ಬೇಕು ಹಿಟ್ಟು, ನೋಡಿ ಹೀಗಿರ್ಬೇಕು. ಅಂದ್ರೆ ನಾವು ಕೈಯಲ್ಲಿ ತಟ್ಟಿಬಿಟ್ಟು ಹಾಕೋದಿಕ್ಕೆ ಬರೋ ಥರ ಇರಬೇಕು. ಇವಾಗ ಎಣ್ಣೆ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆಗ್ತಾ ಇದೆ. ಈ ರೀತಿಯಾಗಿದೆ. ಉಂಡೆ ಮಾಡ್ಕೊಂಡ್ಬಿಟ್ಟು ಕೈಯಲ್ಲಿ ತಟ್ಟಿ ತಟ್ಟಿ ಹಾಕ್ಬೇಕು. ಸ್ವಲ್ಪನೇ ಹಿಟ್ಟನ್ನು ತಗೊಂಡ್ಬಿಟ್ಟು ಈ ರೀತಿ ಉಂಡೆ ಮಾಡ್ಕೋಬೇಕು. ಈ ರೀತಿ ಉಂಡೆ ಮಾಡಿ ಕೈಯ ಮಧ್ಯ ಭಾಗದಲ್ಲಿ ಇಟ್ಕೊಂಡು ಸುತ್ತಲೂ ಈ ರೀತಿ ಪ್ರೆಸ್ ಮಾಡ್ಕೋಬೇಕು. ಎಲ್ಲೂ ದಡಿ ಇಲ್ದಿರೋ ಥರ ಒಡಿಬಾರ್ದು, ಹಾಗೆ ಮಾಡ್ಕೋಬೇಕು. ಹೀಗೆ ಬೇಕಂದ್ರೆ ಸ್ವಲ್ಪ ನೀವು ನೀರು ಮುಟ್ಕೋಬಹುದು, ಸ್ವಲ್ಪ ನೀರು ಮುಟ್ಕೊಂಡ್ಬಿಟ್ಟು ಮಾಡ್ಕೋಬಹುದು. ಇದು ಏನು ಒಡಿತಾ ಇಲ್ಲ. ಒಡಿತು ಅಂತಂದ್ರೆ ಸ್ವಲ್ಪ ನೀರು ಮುಟ್ಕೋಬಹುದು. ಇವಾಗ ಒಂದ್ ಸೈಡ್ ಬೆಂದಿರೋದನ್ನ ತಿರುವು ಹಾಕೊಳ್ಳೋಣ. ಮೊದಲು ಹಾಕಿದ್ದೆಲ್ಲ ಒಂದು ಸೈಡು ಬೆಂದಿದೆ. ಈ ಮಳೆಗಾಲಕ್ಕಂತೂ ಸಖತ್ತಾಗಿರುತ್ತೆ ಇದು. ಇದಕ್ಕೇನು ಬೇಕು ಅಂತಾನೆ ಇಲ್ಲ, ಯಾಕೆಂದ್ರೆ ನಾವು ಖಾರ ಸೊಪ್ಪುಗಳೆಲ್ಲ ಹಾಕಿರ್ತೀವಲ್ಲ, ಚಟ್ನಿ ಎಲ್ಲ ಬೇಕಂತಿಲ್ಲ ಹಚ್ಕೊಳ್ಳೋದಿಕ್ಕೆ. ಹಾಗೇನೆ ತಿನ್ಬೋದು. ಎರಡು ಸೈಡು ಚೆನ್ನಾಗಿ ಬೇಯಲಿ. ಇದು ಒಳ್ಳೆ ಗರಿ ಗರಿಯಾಗಿ ಬರಬೇಕು, ಗೋಲ್ಡ್ ಕಲರ್ ಬರಬೇಕು. ಅಲ್ಲಿವರೆಗೆ ನಾವು ಇದನ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಕರ್ಕೋಬೇಕು. ಜಾಸ್ತಿ ಹೈ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ರೆ ಬೇಗ ಬೆಂದೋದಂಗೆ ಅನ್ಸುತ್ತೆ, ಒಳಗಡೆ ಎಲ್ಲ ಬೇಯಲ್ಲ, ಒಳಗಡೆ ಎಲ್ಲ ಹಸಿ ಅಂಶ ಹಂಗೆ ಇದ್ದು ಬಿಡುತ್ತೆ. ಲೋ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಕರ್ಕೊಂಡ್ರೆ ಚೆನ್ನಾಗಿ ಗರ್ಗರಿ ಆಗತ್ತೆ, ಒಳಗೂ ಕೂಡ ಚೆನ್ನಾಗಿ ಬೇಯತ್ತೆ ಹಿಟ್ಟು. ಇಲ್ಲಾಂದ್ರೆ ಹಿಟ್ಟಿಟ್ಟು ಉಳಿದೋಗತ್ತೆ. ಇವಾಗ ತಿರುವು ಹಾಕೋಣ. ಸ್ವಲ್ಪ ಎಣ್ಣೆ ಕುಡ್ದಿಲ್ಲ ಇದು, ಅಂದರೆ ಕರಿಯೋದಕ್ಕೆ ಎಷ್ಟು ಬೇಕಾ ಎಣ್ಣೆ ಅಷ್ಟು ತೊಗೊಂಡಿದೆ. ಮತ್ತು ಎಕ್ಸ್ಟ್ರಾ ಎಣ್ಣೆ, ಜಾಸ್ತಿ ಎಣ್ಣೆ ಆಗಿಲ್ಲ. ಆ ಥರ ಆಗಿಬಿಟ್ರೆ ಒಂಥರ ಕೋಲ್ಡ್ ಎಲ್ಲ ಆಗೋದು, ಗಂಟ್ಲು ನೋವು ಬರೋದು ಅದೆಲ್ಲ ಆಗುತ್ತಲ್ಲ. ನೋಡಿ ತೋರಿಸ್ತೀನಿ. ಒಂದು ಬಂಡಿ ತೆಗೆದಿದ್ದೀನಿ, ನೋಡ್ಬೋದು ನೀವು. ಕೆಳಗಡೆ ನಾನು ಟಿಶ್ಯೂ ಆಗಲಿ ಪೇಪರ್ ಆಗಲಿ ಏನೂ ಹಾಕಿಲ್ಲ. ನೋಡಿ ಸ್ವಲ್ಪನೂ ಎಣ್ಣೆ ಅನ್ನೋದಿಲ್ಲ. ಒಳ್ಳೆ ಗರಿ ಗರಿಯಾಗಿ ಬಂದಿದೆ. ಇವಾಗ ಹಿಟ್ಟನ್ನು ಈ ಥರ ಉಂಡೆ ಮಾಡಿಕೊಂಡು ನಂತರ ಕೈಯಲ್ಲಿ ಹೀಗೆ ಪ್ರೆಸ್ ಮಾಡಬೇಕು, ಸುತ್ತಲೂ ದಡಿ ಒಡೆದಿರೋ ಥರ. ಇವಾಗ ಮತ್ತೊಂದು ರೌಂಡು ಹಾಕ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಕರ್ಕೊಂಡಿದ್ದಾಗೆ ಎಣ್ಣೆ ಆರಿದ ಮೇಲೆ ತೆಗಿಬೇಕು ಇದನ್ನು. ಈ ನೊರೆ 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 ಬರ್ತಾ ಇರುತ್ತಲ್ಲ, ಅದೆಲ್ಲ ಆರಿದ ಮೇಲೆ ತೆಗೆದ್ರೆ ಚೆನ್ನಾಗಿ ಬೆಂದಿರುತ್ತೆ, ಒಳ್ಳೆ ಗರಿ ಗರಿಯಾಗಿ ಬರುತ್ತೆ. ಹೊಸದಾಗಿ ಮಾಡೋರಿಗಾದರೆ ಗೊತ್ತಿರಲ್ಲ, ಮಾಡ್ತಾ ಇರೋರಿಗಾದರೆ ಬಿಡಿ, ಅದರ ಅನುಭವ ಬೇಕಾದಷ್ಟು ಇರುತ್ತೆ. ಯಾರಾದರೂ ಈಗೀಗ ಮಾಡೋರು ಇರ್ತಾರಲ್ಲ ಅವರಿಗೆ ಅಂತೇಳಿ ನಾನು ಹೇಳಿದ್ದು.
ಇದೆ. ನಾವು ಈ ರೀತಿ ಕರಿದ ತಿಂಡಿ ಮಾಡುವಾಗ ಎಣ್ಣೆನ ಜಾಸ್ತಿ ಹಾಕ್ಕೊಂಬಿಟ್ಟು ಕರಿಬಾರ್ದು. ಬೇಗ ಬೇಗ ಕರಿದ್ಬಿಡ್ಬೋದು ಎಣ್ಣೆ ಜಾಸ್ತಿ ಹಾಕ್ಕೊಂಡ್ರೆ ಅಂತ. ಕೆಲವರು ಜಾಸ್ತಿ ಎಣ್ಣೆ ಹಾಕಿ ಕರಿದ್ಬಿಡ್ತಾರೆ. ಆಮೇಲೆ ಆ ಎಣ್ಣೆನ ಬಳಸೋಕ್ಕೂ ಆಗಲ್ಲ, ಸುಮ್ಮನೆ ಎಸೆಯೋದಕ್ಕೂ ಕೂಡ ಮನಸ್ಸಾಗಲ್ಲ, ಬೇಜಾರಾಗುತ್ತೆ. ಅದಕ್ಕೆ ಸ್ವಲ್ಪನೇ ಎಣ್ಣೆ ಹಾಕ್ಕೊಂಬಿಟ್ಟು ಕರ್ಕೊಳ್ಳಿ. ಸ್ವಲ್ಪನೇ ಕರ್ಕೊಂಡ್ರೂ ಎಣ್ಣೆನೂ ವೇಸ್ಟ್ ಆಗಲ್ಲ, ಚೆನ್ನಾಗಿ ಕರ್ಕೋಬೋದು. ನೋಡಿದ್ರಲ್ವಾ, ಇವತ್ತಿನ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ. ಪೂಜೆಗೆ ಚಟ್ಟಂಬೊಡೆ ರೆಡಿಯಾಗಿದೆ. ಈಗ ನೈವೇದ್ಯಕ್ಕೆ ತೊಗೊಂಡು ಹೋಗ್ತೀನಿ. ನೀವು ಕೂಡ ಇದನ್ನ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಮಾಡಿಬಿಟ್ಟು ನನಗೆ ಹೇಗಿತ್ತು ಅಂತೇಳಿ ಕಮೆಂಟಲ್ಲಿ ತಿಳಿಸಿ. ಇವತ್ತಿನ ಈ ರೆಸಿಪಿ ವ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ. ಇಷ್ಟ ಆಗಿದ್ದರೆ, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ. ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಇನ್ನೊಂದು ರೆಸಿಪಿ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ.